ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಕುಂಭರಾಶಿಯವರ ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಆಗಿರುತ್ತೆ. ಬರುವಂತ ದಿನಗಳು 7th ಇಂದ 14th ಏಪ್ರಿಲ್ ವರೆಗೂ ಅವರ ಒಂದು ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗ್ತಾ ಇದೆಯಾ, ಚೇಂಜ್ ಆಗ್ತಾ ಇದ್ರೆ ಏನಾಗ್ತಾ ಇದೆ, ಮತ್ತೆ ಅವರ ಥಾಟ್ ಪ್ರೊಸೆಸ್ ಯಾವ ರೀತಿ ನಡೀತಾ ಇದೆ, ಅವರ ಪಾರ್ಟ್ನರ್ ಒಂದು ಯಾವ ರೀತಿ ಎಲ್ಲ ನಡ್ಕೊಳ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ರೀಡಿಂಗಿಗೆ ಕನೆಕ್ಟ್ ಆಗಿ ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಆದಷ್ಟು ರೀಡಿಂಗ್ ನಿಮಗೆ ರೆಸೊನೇಟ್ ಆಯಿತು ಅಂತಂದ್ರೆ ಒಂದ್ಸಾರಿ ಕಮೆಂಟ್ ಅಲ್ಲಿ ತಿಳಿಸಿ. ಎಷ್ಟು ರೆಸೊನೇಟ್ ಆಯಿತು ಅಷ್ಟನ್ನ ಮಾತ್ರ ತಗೊಳ್ಳಿ, ಯಾಕಂತಂದ್ರೆ ಉಳಿದಿದ್ದ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಹಾಗಿದ್ರೆ ಬರುವಂತ ದಿನಗಳು ಕುಂಭರಾಶಿಯವರ ಒಂದು ಪ್ರೀತಿ ಪಾತ್ರರ ರೀಡಿಂಗ್ ಯಾವ ರೀತಿ ಆಗಿರುತ್ತೆ. ಓಕೆ, ಸೊ ನಾನಿಲ್ಲಿ ನೋಡ್ತಾ ಇರುವಂಥದ್ದು ಪ್ರೆಸೆಂಟ್ ಮೂಮೆಂಟು ಕುಂಭರಾಶಿಯವರು ಏನೋ ಒಂದು ನೆಗೆಟಿವ್ ಝೋನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಏನೋ ವಿಚಾರಗಳು ತುಂಬಾ ನಡೀತಾ ಇದೆ ಕರೆಂಟ್ ಮೂಮೆಂಟಲ್ಲಿ. ಅವರ ಒಂದು ಎನರ್ಜಿ ನನಗೆ ಕಾಣ್ತಾ ಇರುವಂಥದ್ದು ಹೊರಗಡೆ ಬರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ, ಆದ್ರೆ ಅವ್ರಿಗೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಯಾವುದೋ ಒಂದು ನೆಗೆಟಿವ್ ಝೋನಲ್ಲಿ ಸಿಕ್ಕಾಕೊಂಡಿದ್ದಾರೆ. ನೆಗೆಟಿವಿಟಿ ಅವರನ್ನ ಸುತ್ತುವರೆದಿದೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಆ ಒಂದು ಎನರ್ಜಿ ನನಗೆ ಫೀಲ್ ಆಗ್ತಾ ಇದೆ. ಇಲ್ಲಿ ಯಾವುದೋ ಒಂದು ನೆಗೆಟಿವಿಟಿ ನಿಮ್ಮನ್ನ ಸುತ್ತುವರೆದಿದೆ. ಅದರಿಂದ ಹೊರಗೆ ಬರ್ಲಿಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ಆದ್ರೆ ಆಗ್ತಾ ಇಲ್ಲ ಅಂತ ಹೇಳಿ. ಸ್ವಲ್ಪ ನೀವು ಪ್ರಯತ್ನ ಪಟ್ರೆ ಆಗತ್ತೆ, ಇಲ್ಲಂತಲ್ಲ. ಬಟ್ ಯಾಕೋ ನೀವು ಏನಾದ್ರೂ ಯಾರಾದ್ರೂ ನಿಮ್ಗೆ ಹೇಳಿರ್ಬೋದು, ಏನಾದ್ರೂ ಮಾತಾಡಿರ್ಬೋದು ಅನ್ನುವಂಥದ್ದು. ಅಂದ್ರೆ ನಿಮ್ಮಲ್ಲೇನೆ ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗಿದೆ. ನೆಗೆಟಿವಿಟಿಯಿಂದ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗಿರುವಂತದ್ದು ನನಗೆ ಕಾಣ್ತಾ ಇದೆ. ಯಾವುದೋ ಒಂದು ಟ್ರಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ. ನೀವೇ ಮಾಡಿರುವಂತ ಯಾವುದೇ ಒಂದು ಟ್ರಾಪ್ ಅಲ್ಲಿ ನೀವೇ ಸಿಕ್ಕಾಕೊಂಡಿದ್ದೀರಾ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಸಿಚುವೇಶನ್ ಯಾವ ರೀತಿ ಇದೆ ಅಂತಂದ್ರೆ ಸೊಲ್ಯೂಷನ್ ನಿಮ್ಗೆ ಸಿಗ್ತಾ ಇಲ್ಲ. ಪ್ರಯತ್ನ ಪಡ್ತಾ ಇದ್ದೀರಾ, ಸೊಲ್ಯೂಷನ್ ಸಿಗ್ತಾ ಇಲ್ಲ ಅನ್ನೋವಂಥದ್ದು ಇಲ್ಲಿ ಕಾಣ್ತಾ ಇದೆ ನನಗೆ. ಬೇರೆ ಬೇರೆ ಐಡಿಯಾಸ್ ಏನಿದೆ, ಸ್ವಲ್ಪ ಹೆದರಿಕೆ ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ ಹೆದರಿಕೆ ಕೂಡ ಇದೆ. ಆ ಹೆದರಿಕೆಯಿಂದ ಓವರ್ಕಮ್ ಮಾಡ್ಕೋಬೇಕು ನೀವು. ಒಳಗಡೆ ಏನೋ ನಿಮ್ಗೆ ಕಾನ್ಫ್ಲಿಕ್ಟ್ ನಡೀತಾ ಇದೆ, ನಿಮ್ಮ ಬ್ರೈನ್ ಅಲ್ಲಿ ಏನೋ ವಿಚಾರ ಆ ರೀತಿ ಬರ್ತಾ ಇದೆ. ಯಾರ್ದಾದ್ರೂ ಹೆಲ್ಪ್ ತಗೋಬೇಕು. ಈ ಝೋನ್ ಇಂದ ನೀವು ಹೊರಗಡೆ ಬರ್ಬೇಕಂತಂದ್ರೆ ಯಾರ್ದಾದ್ರೂ ಒಬ್ರದ್ದು ಹೆಲ್ಪ್ ಬೇಕಾಗುತ್ತೆ ನಿಮ್ಗೆ. ಓಕೆ, ಸೊ ನೋಡಿ, ಯಾರಾದ್ರೂ ಆ ರೀತಿ ನಿಮ್ಗೆ ಈ ರೀತಿ ಫೀಲ್ ಆಗ್ತಾ ಇದ್ರೆ ಡೆಫಿನೆಟ್ ಆಗಿ ಏನ್ ಮಾಡಿ, ಯಾರಾದ್ರೂ ಈ ರೀತಿ ನಿಮ್ಗೆ ನಿಮ್ಮ ಜೊತೆ ಮಾತಾಡೋರು ಇರ್ತಾರೆ, ಮನೇಲಿ ಇರ್ಬೋದು, ಯಾರಾದ್ರೂ ಒಬ್ಬ ಫ್ರೆಂಡ್, ಬೆಸ್ಟ್ ಆಫ್ ದಿ ಬೆಸ್ಟ್ ಫ್ರೆಂಡ್ ಅಂತ ಒಬ್ರು ಇದ್ದೇ ಇರ್ತಾರೆ ಲೈಫಲ್ಲಿ. ಸೊ ಅಂತವ್ರ ಜೊತೆಗೆ ನಿಮ್ಮ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡಿ ಡೆಫಿನೆಟ್ ಆಗಿ ಅವ್ರು ನಿಮ್ಗೆ ಹೊರಗೆ ತಗೊಂಡ್ ಬರ್ತಾರೆ. ಇಲ್ಲಿ ಇನ್ನೊಬ್ರು ಅಡ್ವೈಸ್ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವಾಗ್ಲೇ ನೀವು ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಇವಾಗ. ಆ ರೀತಿ ಒಂದು ಎಂಗ್ಸೈಟಿ ಇರ್ಬೋದು, ಆ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಏನಾದ್ರೂ ಆಗಿರ್ಬೋದು, ನಿಮ್ಮ ರಿಲೇಶನ್ಶಿಪ್ ಆದ್ರೂ ಇರ್ಬೋದು, ನಿಮ್ಮ ಜಾಬ್ ಅಥವಾ ನಿಮ್ಮ ಕರಿಯರ್, ನಿಮ್ಮ ಬಿಸ್ನೆಸ್ ಇರ್ಬೋದು, ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಇರ್ಬೋದು, ಏನಾದ್ರೂ ಆಗಿರ್ಬೋದು. ಅಗೇನ್ ನಾನು ಹೇಳೋದು, ಇದು ಒಂದು ಜನರಲ್ ರೀಡಿಂಗ್. ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಓಕೆ, ಆ ರೀತಿ ಒಂದು ಎನರ್ಜಿ ನನಗೆ ಕಾಣ್ತಾ ಇದೆ. ಎನರ್ಜಿ ಆ ರೀತಿ ಇದೆ. ಇನ್ನು ಫೀಲಿಂಗ್ಸ್ ಯಾವ ರೀತಿ ಇದೆ ಹಾಗಿದ್ರೆ, ನಿಮ್ಮ ಫೀಲಿಂಗ್ಸ್ ಯಾವ ರೀತಿ ಬರ್ತಾ ಇದೆ ನಿಮ್ಮ ಪಾರ್ಟ್ನರ್ ಬಗ್ಗೆ? ನೀವು ಒಂದೇ ಹೇಳಬೇಕು ಅಂತಂದ್ರೆ ಏನೋ ಒಂದು ಖುಷಿ, ನಿಮ್ಗೆ ಫೀಲಿಂಗ್ಸ್ ಆ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ರಿಲೇಶನ್ಶಿಪ್ ಅಲ್ಲಿ. ತುಂಬಾ ಎನರ್ಜಿ ಹೇಗೆ ಇದ್ರೂ ಕೂಡ ನೀವು, ನಿಮ್ಮ ಫೀಲಿಂಗ್ಸ್ ಈ ರೀತಿ ಇದೆ. ಏನೋ ಒಂದು ಅಚೀವ್ಮೆಂಟ್ ಮಾಡಿರುವಂತದ್ದು ರಿಲೇಶನ್ಶಿಪ್ ಅಲ್ಲಿ, ಎಸ್ಪೆಷಲಿ ರಿಲೇಶನ್ಶಿಪ್ ಅಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡಿರುವಂತದ್ದು ಎನರ್ಜಿ ನನಗೆ ಕಾಣ್ತಾ ಇದೆ. ಸ್ಟ್ರಾಂಗ್ ಆಗಿದ್ದೀರಾ, ಇಂಡಿಪೆಂಡೆಂಟ್ ಆಗಿದ್ದೀರಾ, ಫ್ರೆಂಡ್ಲಿ ಆಗಿದ್ದೀರಾ. ನಿಮ್ಮ ಪರ್ಸನಾಲಿಟಿ ಸೂಪರ್, ಎಲ್ಲರೂ ಅಪ್ರಿಷಿಯೇಟ್ ಮಾಡುವಂಥ ಪರ್ಸನಾಲಿಟಿಯನ್ನು ಹೊಂದಿದ್ದೀರಾ. ಪಬ್ಲಿಕ್ಕಲ್ಲಿ ಲೈಮ್ ಲೈಟನ್ನು ತಗೊಳ್ಳುವಂಥ ಪರ್ಸನಾಲಿಟಿಯನ್ನು ನೀವು ಹೊಂದ್ಕೊಂಡಿದ್ದೀರಾ.
ಅಟ್ರಾಕ್ಟೆಡ್ ಆಗಿದ್ದೀರಾ. ಕ್ರೌಡಲ್ಲೂ ಕೂಡ ಎಲ್ಲರೂ ಒಂದ್ ಕಡೆ ಆದ್ರೆ ನೀವು ಒಂದ್ ಕಡೆ, ಅಷ್ಟು ಒಂದು ಅಟ್ರಾಕ್ಟಿಂಗ್ ಝೋನಲ್ಲಿ ನೀವು ಇರುವಂತಹದ್ದು. ಇನ್ಸೆಕ್ಯೂರಿಟಿ ಇಲ್ಲ ಯಾವುದೇ ಕಾರಣಕ್ಕೂ ನಿಮಗೆ, ನಿಮ್ಮ ಪಾರ್ಟ್ನರ್ ಬಗ್ಗೆ ಯಾವುದೇ ರೀತಿ ನಿಮಗೆ ಇನ್ಸೆಕ್ಯೂರಿಟಿ ಅನ್ನುವಂಥದ್ದಿಲ್ಲ. ಫುಲ್ ಅಶ್ಯೂರ್ಡ್ ಆಗಿದ್ದೀರಾ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳಿ. ಈ ಎಲ್ಲ ಕ್ವಾಲಿಟೀಸೇ ಏನಾಗುತ್ತೆ ನಿಮಗೆ ಇನ್ನೂ ಅಟ್ರಾಕ್ಟಿವ್ ಮಾಡುತ್ತೆ. ನೀವೇನಿದ್ದೀರಾ, ನಿಮ್ಮ ಪರ್ಸ್ನಾಲಿಟಿ ಈ ರೀತಿ ಇರೋ ಕಾರಣ, ನೀವು ಇಷ್ಟು ಪಾಸಿಟಿವ್ ಆಗಿರೋ ಕಾರಣ ಎಲ್ರಿಗಿಂತನೂ ನಿಮ್ಮನ್ನ ಡಿಫ್ರೆಂಟ್ ಆಗಿ ಕಾಣಿಸೋ ಹಾಗೆ ನಿಮ್ಮ ಒಂದು ಪರ್ಸ್ನಾಲಿಟಿ ಆಗುತ್ತೆ. ಮತ್ತೆ ಇಲ್ಲಿ ನೋಡಿ, ಈ ಒಂದು ಇದರಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ, ಇದರಲ್ಲಿ ಒಂದು ಬೆಕ್ಕು ಕೂಡ ಇದೆ. ಸೊ ಯೂಶ್ವಲಿ ನೋಡಿ, ಬೆಕ್ಕಿನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಅದು ಯಾವಾಗ್ಲೂ ನೀವು ಇದನ್ನ ನೀವು ಚೆಕ್ ಮಾಡಿರ್ಬೋದು, ಯಾರ್ಯಾರು ಪ್ರಾಣಿ ಪ್ರಿಯರಿದ್ದೀರಾ ಅವ್ರಿಗೆಲ್ಲ ಇದು ಗೊತ್ತಾಗುತ್ತೆ ನಾನು ಹೇಳೋ ಮಾತು. ಬೆಕ್ಕು ತನ್ನದೇ ಆದಂತ ಒಂದು ತಾನು ಕ್ರಿಯೇಟ್ ಮಾಡ್ಕೊಂಡಿರೋ ಅಂತ ಒಂದು ವರ್ಡ್ ಅಲ್ಲಿ ಇರುತ್ತೆ. ಅಂದ್ರೆ ಅದು ಯಾರಿಗೂ ಕೂಡ ತನ್ನ ಹತ್ರ ಬರ್ಲಿಕ್ಕೆ ಕೊಡೋದಿಲ್ಲ. ಮತ್ತೆ ಯಾರಾದ್ರೂ ಅದಕ್ಕೆ ಮುದ್ದು ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಇಷ್ಟ ಆಗೋದಿಲ್ಲ. ಅದು ಯಾರನ್ನ ಚೂಸ್ ಮಾಡ್ಕೊಳ್ಳುತ್ತೆ ಅವ್ರ ಹತ್ರ ಮಾತ್ರ ಹೋಗುತ್ತೆ, ಅವ್ರಿಗೆ ಮಾತ್ರ ಏನಾದ್ರೂ ಇದ್ರೆ ಶೇರ್ ಮಾಡೋದಂತಂದ್ರೆ ಹೇಳ್ಕೊಳ್ಳೋದು, ಅದ್ರದ್ದೇ ಆದಂತ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಕೊಳತ್ತೆ. ಓಕೆ, ಎಲ್ರಿಗೂ ಕೂಡ ಅದು ಅನ್ವಯಿಸೋದಿಲ್ಲ. ಸೊ ಇಲ್ಲಿ ಈ ಒಂದು ನಿಮ್ಮ ಎನರ್ಜಿ ಕೂಡ ಅದೇ ರೀತಿಯಾಗಿರುವಂತದ್ದು. ಓಕೆ, ಅಂದ್ರೆ ಪ್ರೆಸೆಂಟ್ ಮೂಮೆಂಟ್ ಆ ರೀತಿ ಫೀಲಿಂಗ್ ಅಲ್ಲಿ ಇದ್ದೀರಾ ನೀವು. ನಿಮ್ಮ ಹತ್ರ ಅಷ್ಟು ಅಟ್ರಾಕ್ಟಿವ್ ಆಗಿ ಇಷ್ಟೆಲ್ಲ ಬೆಕ್ಕಿನ ಕ್ವಾಲಿಟೀಸ್ ನಾನು ಹೇಳಿದ್ನಲ್ವಾ, ಇವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವಾಲಿಟೀಸ್ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಅಂದ್ರೆ ಅಷ್ಟು ಅಟ್ರಾಕ್ಟಿವ್ ಆಗಿ ಅದು ಇರುವಂತದ್ದು. ಇಷ್ಟೆಲ್ಲ ಮಾಡಿದ್ರು ಕೂಡ ನಾವು ಅದನ್ನ ಹೊಡಿತೇವ, ಅದನ್ನ ತಳ್ತೇವ? ಇಲ್ಲ, ಮತ್ತೆ ಅದನ್ನ ಮುದ್ದು ಮಾಡ್ತೀವಿ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅಟಿಟ್ಯೂಡ್ ಅಂತ ಇದ್ರೂ ಕೂಡ ಜನ ನಿಮ್ಮನ್ನ ಇಷ್ಟಪಡ್ತಾನೆ ಅನ್ನೋ ಅಂತದ್ದು ಇಲ್ಲಿದೆ. ಇನ್ನು ನಿಮ್ಮ ಪಾರ್ಟ್ನರ್ ಎನರ್ಜಿಯನ್ನ ನಾನು ನೋಡ್ತಾ ಇದ್ದೀನಿ. ಅಫ್ಕೋರ್ಸ್ ಅವರು ಕೂಡ ಏನೋ ಒಂದು ಅಚೀವ್ಮೆಂಟ್ ಅಲ್ಲಿ ಇದ್ದಾರೆ, ರಿಲೇಶನ್ಶಿಪ್ ಅನ್ನ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ ಏನೋ ಒಂದು ಅವರ ಜಾಬ್ ಅಲ್ಲಿ ಇರ್ಬೋದು, ಬಿಸ್ನೆಸ್ ಅಲ್ಲಿ ಇರ್ಬೋದು, ಏನೋ ಒಂದು ಅಚೀವ್ಮೆಂಟ್ ಮಾಡ್ಕೊಂಡು ಅವ್ರು ಮುಂದುವರಿತಾ ಇದ್ದಾರೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಜಾಬ್ ಅಲ್ಲಿ ಅಷ್ಟೇ ಅಲ್ಲ, ಒಂದು ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ರಿಲೇಶನ್ಶಿಪ್ ಅಲ್ಲಿ ಆ ಫ್ಲರಿಶ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದನ್ನ ಅವರು ಕಂಡ್ಕೊಂಡಿರುವಂತದ್ದು ಪಾರ್ಟ್ನರ್ ಜೊತೆಗೆ, ಅಂದ್ರೆ ನಿಮ್ಮ ಜೊತೆಗೆ. ಅವ್ರಿಗೆ ಅನ್ಸುತ್ತೆ ನನ್ನ ಪಾರ್ಟ್ನರ್ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ನಾನು ಏನೇ ಕೆಲಸಕ್ಕೆ ಕೈ ಹಾಕಿದ್ರು ನನಗೆ ಸಪೋರ್ಟ್ ಮಾಡ್ತಾರೆ, ಎಲ್ಲಾನು ಶೇರ್ ಮಾಡ್ಕೊಳ್ತಾರೆ. ಅವ್ರಿಗೆ ಬಿಟ್ಟು ನನ್ನ ಲೈಫ್ ಒಂದು ಕಂಪ್ಲೀಟ್ ಇಲ್ಲ ಅಂತ ಹೇಳಿ ಅವ್ರಿಗೆ ಫೀಲ್ ಆಗುತ್ತೆ. ಏನೇ ಸೆಲೆಬ್ರೇಷನ್ ಇದ್ರೂ ಕೂಡ ಇಬ್ರು ಸೇರಿ ನೀವು ಸೆಲೆಬ್ರೇಟ್ ಮಾಡ್ತೀರಾ. ಒಂದು ಫುಲ್ಫಿಲ್ಮೆಂಟ್ ನೋಡಿ. ನೆಕ್ಸ್ಟ್ ಕಾರ್ಡ್ ನಿಮಗೆ ರಿಲೇಶನ್ಶಿಪ್ ಇದ್ದೇ ಬರ್ತಾ ಇದೆ. ಓಕೆ, 2 ಆಫ್ ಕಪ್ಸ್. ಇನ್ ಫ್ಯೂಚರ್ ಅಲ್ಲಿ ನನಗೆ ಅನ್ಸುವಂಥದ್ದು ಅವರ ಎನರ್ಜಿ, ಅವರ ಫೀಲಿಂಗ್ಸ್ನ ನಿಮ್ಗೆ ಹೇಳಿದೆ. ಒಂದು ಕಂಪ್ಲೀಟ್ ಒಂದು ಫುಲ್ಫಿಲ್ಮೆಂಟ್, ಎಮೋಷನಲ್ ಫುಲ್ಫಿಲ್ಮೆಂಟ್ ಅನ್ನ ಅವರು ಫೀಲ್ ಮಾಡ್ಕೊಳ್ಳುವಂಥದ್ದು ಇನ್ ಫ್ಯೂಚರ್ ಅಲ್ಲಿ ನೀವು ಪ್ಲಾನ್ ಅಂದ್ರೆ ಈ ಒಂದು ಏಪ್ರಿಲ್ ಅಲ್ಲಿ ನನಗೆ ಅನ್ಸಿದ ಮಟ್ಟಿಗೆ ನೀವೇನಾದ್ರೂ ಒಂದು ಎಂಗೇಜ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಮ್ಯಾರೇಜ್ ಫಿಕ್ಸ್ ಆಗುವಂಥದ್ದು ಇರ್ಬೋದು, ಕೆಲವು ಜನರಿಗೆ ರಿಲೇಶನ್ಶಿಪ್ ಅನ್ನ ಗಟ್ಟಿ ಮಾಡ್ಕೊಳ್ಳುವಂಥದ್ದು ಇರ್ಬೋದು. ಓಕೆ, ಮತ್ತೆ ಆ ಒಂದು ಮೂಮೆಂಟ್ ನನಗೆ ಅನಿಸ್ತಾ ಇದೆ. ಇಷ್ಟೇ ಅಲ್ಲ, ಇನ್ನೂ ಹೇಳ್ಬೇಕಂತಂದ್ರೆ ಎಕ್ಸ್ಪೆಕ್ಟೇಷನ್, ಮ್ಯಾರಿಡ್ ಪರ್ಸನ್ ಯಾರಿದ್ದಾರೆ ಅವ್ರು ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಕನ್ಸೀವಿಗೆ ಇದು ಒಂದು ಟೈಮ್ ಪೀರಿಯಡ್ ಚೆನ್ನಾಗಿದೆ, ಮತ್ತೆ ಇವರಿಗೆ ಪಾಸಿಟಿವ್ ರಿಸಲ್ಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಬರುವಂತ ದಿನಗಳಲ್ಲಿ ಫ್ಯೂಚರ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಇನ್ನು ಏನಾದ್ರೂ ನಿಮ್ಗೆ ಚಾಲೆಂಜಸ್ ಏನಾದ್ರೂ ಫೇಸ್ ಮಾಡ್ಬೋದಾ ಅಂತಂದ್ರೆ ನೋಡಿ, ಅದಕ್ಕೆ ಚಾಲೆಂಜಸ್ ಅಂತ ಏನೂ ಇಲ್ಲ. ಸಾಫ್ಟ್ ಹಾರ್ಟೆಡ್ ಆಗಿರಿ, ತುಂಬಾ ರೆಸ್ಟ್ರಿಕ್ಷನ್ಸ್ ಬೇಡ. ಇಬ್ರು ಒಬ್ರಿಗೊಬ್ರು ಟೈಮ್ ಕೊಡಿ, ಅರ್ಥ ಮಾಡ್ಕೊಳ್ಳಿ. ಇಬ್ರು ಫೀಲಿಂಗ್ಸ್ನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಾದ್ರೂ ಹೊಸ ಹೊಸ ವಿಚಾರಗಳು ನಿಮ್ಮಲ್ಲಿ ಬರ್ತಾ ಇದ್ರೆ ಅದನ್ನ ಶೇರ್ ಮಾಡ್ಕೊಳ್ಳಿ. ಕಠೋರತೆ ಬೇಡ ರಿಲೇಶನ್ಶಿಪ್ ಅಲ್ಲಿ, ಇಬ್ರಿಗೂ ಫ್ರೀಡಮ್ ಇರಲಿ. ಏನ್ ಹೇಳ್ಕೋಬೇಕು, ಏನಾದ್ರೂ ಶೇರಿಂಗ್ ಕೇರಿಂಗ್ ಇದ್ರೆ ಈಸಿಯಾಗಿ ಮಾಡಿ, ಯಾವುದನ್ನು ಹೈಡ್ ಮಾಡೋದು ಬೇಡ ಅನ್ನೋವಂಥದ್ದು ಇಲ್ಲಿ ನನಗೆ ಕಾಣ್ತಾ ಇದೆ. ಏನು ಆ ರೀತಿ ಏನು ಎನರ್ಜಿ ನನಗೆ ಕಾಣ್ತಾ ಇಲ್ಲ. ಒಂದು ಕಂಪ್ಲೀಟ್ ಆಗಿ ಮೂಮೆಂಟ್ ಅನ್ನ ಎಂಜಾಯ್ ಮಾಡ್ತೀರಾ.
ಎಲ್ಲೋ ಒಂದು ಕಡೆ ಈಗೋ ಇಶ್ಯೂ ಬರುವಂಥ ಚಾನ್ಸ್ ಇದೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ನೀವು ಬರುವಂಥ ದಿನಗಳಲ್ಲಿ. ನಾನೇ ಅನ್ನುವಂಥದ್ದು. ಓಕೆ, ಕೈಂಡ್ ಹಾರ್ಟೆಡ್ ಆಗಿರಿ, ತುಂಬ ರೆಸ್ಟ್ರಿಕ್ಟೆಡ್ ಆಗಿರಬೇಡಿ. ಅವರು ಇರ್ಬೋದು, ನೀವು ಇರ್ಬೋದು. ಯೂನಿವರ್ಸ್ ಮೆಸೇಜ್ ಏನು ಕೊಡ್ತಾ ಇದೆ ಅದನ್ನು ಕೂಡ ಚೆಕ್ ಮಾಡೋಣ. ಓಕೆ, ಸೊ ಅದಕ್ಕೆ ನಾನು ಹೇಳಿದ್ದು ನೋಡಿ ಎಷ್ಟು ಲಿಂಕ್ ಇದೆ ಒಂದಕ್ಕೊಂದು ಕಾರ್ಡಿಗೆ ಅಂತ ಹೇಳಿ. ರೆಸ್ಟ್ರಿಕ್ಟೆಡ್ ಬೇಡ ಅಂತ ಹೇಳಿದೆ. ನೀವು ಜಾಸ್ತಿ ಅವ್ರಿಗೆ ಅಡ್ವೈಸ್ ಕೊಡಲಿಕ್ಕೆ ಹೋಗಬೇಡಿ ನಿಮ್ಮ ಪಾರ್ಟ್ನರ್ಗೆ, ಇಲ್ಲ ಅಂದರೆ ನಿಮಗೆ ನೋವಾಗುವಂಥ ಚಾನ್ಸಸ್ ನನಗೆ ತುಂಬ ಕಾಣ್ತಾ ಇದೆ. ಓಕೆ, ಅಫ್ಕೋರ್ಸ್ ನಿಮಗೆ ತುಂಬ ನಾಲೆಜ್ ಇದೆ, ನೀವು ತುಂಬ ಕೇರ್ ಮಾಡ್ತೀರಾ ನಿಮ್ಮ ಪಾರ್ಟ್ನರನ್ನು. ಬಟ್ ಏನಾಗುತ್ತೆ, ಸಮ್ ಟೈಮ್ ಜನ ತಮ್ಮದೇ ಆದಂಥ ಒಂದು ಛವಿಯನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಇನ್ನೊಬ್ಬರ ಇಂಟರ್ಫೆರೆನ್ಸ್ ಅವ್ರಿಗೆ ಇಷ್ಟ ಆಗೋದಿಲ್ಲ. ಓಕೆ, ಸೊ ಹಾಗಾಗಿ ಇಲ್ಲಿ ಯೂನಿವರ್ಸ್ ಏನು ಹೇಳ್ತಾ ಇದೆ ನಿಮಗೆ ಅಂತಂದರೆ, ಸ್ವಲ್ಪ ನೀವು ಯಾವುದೇ ಕಾರಣಕ್ಕೂ ಕೂಡ ಯಾರಾದರೂ ನಿಮಗೆ ಕೇಳಲಾರ್ದೇ ನೀವು ಅವ್ರಿಗೆ ಅಡ್ವೈಸ್ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ನಿಮಗೆ ತೊಂದರೆ ಆಗುತ್ತೆ. ನೀವು ಏನು ಎಂಗ್ಸೈಟಿಯನ್ನು ಫೇಸ್ ಮಾಡೋವಂಥದ್ದು, ಡಿಪ್ರೆಷನನ್ನು ಫೇಸ್ ಮಾಡೋವಂಥದ್ದು, ಈ ರೀತಿ ಎಲ್ಲ ನನಗೆ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಹೇಳಿದರೂ ಕೂಡ ಇವರು ಕೇಳ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಯಾರಾದರೂ ನಿಮಗೆ ಬಂದು ಕೇಳ್ತಾರಾ, ಈ ರೀತಿ ನನಗೆ ಪ್ರಾಬ್ಲಮ್ ಆಗಿದೆ ಅಡ್ವೈಸ್ ಮಾಡಿ, ಅಥವಾ ಅವರು ನಿಮ್ಮ ಪಾರ್ಟ್ನರ್ ಏನಾದರೂ ಕೇಳ್ತಾರಾ ರಿಲೇಷನ್ಶಿಪ್ಪಲ್ಲಿ, ಓಕೆ ಅಡ್ವೈಸ್ ಮಾಡಿ. ಇಲ್ಲ ಅಂತಂದರೆ ಅವ್ರಿಗೆ ಅಡ್ವೈಸ್ ಕೊಡೋದೇನು ಬೇಡ. ಅವರು ಯಾವ ರೀತಿ ಲೈಫನ್ನು ಲೀಡ್ ಮಾಡ್ತಾರೆ ಅವ್ರಿಗೆ ಮಾಡ್ಲಿಕ್ಕೆ ಬಿಡಿ. ಓಕೆ, ಇಲ್ಲ ನಿಮಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಸೊ ಫ್ರೆಂಡ್ಸ್, ಈ ರೀಡಿಂಗ್ ನಿಮಗೆ ಹೇಗೆ ಎಷ್ಟು ಕನೆಕ್ಟ್ ಆಯಿತು ನನಗೆ ಖಂಡಿತ ಒಂದು ಮೆಸೇಜ್ ಮುಖಾಂತರ ತಿಳಿಸಿ ಕಮೆಂಟಲ್ಲಿ. ಮತ್ತು ರೀಡಿಂಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.